ಇವತ್ತು ನಾವು ಎಸ್ ಕ್ಯೂ ಎಲ್ ಅಂದರೆ ಏನು ಅಂತ ನೋಡೋಣ. ಜೊತೆಗೆ ಡೇಟಾಬೇಸ್ ಯಾಕೆ ಯೂಸ್ ಆಗುತ್ತೆ ಅಂತ ಕೂಡ ನೋಡೋಣ. ಸೊ ಎಸ್ ಕ್ಯೂ ಎಲ್ ಅಂದರೆ ಎಲ್ಲರೂ ಕೇಳಿರ್ತೀರ. ಇವಾಗಿನ ಜಾಬ್ ಮಾರ್ಕೆಟಲ್ಲಿ ಎಸ್ ಕ್ಯೂ ಎಲ್ ತುಂಬ ಇಂಪಾರ್ಟೆಂಟ್. ಸೊ ಎಸ್ ಕ್ಯೂ ಎಲ್ ಯಾಕೆ ಇಂಪಾರ್ಟೆಂಟ್, ಅದನ್ನು ಹೇಗೆ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ ಅಂತ ಇವತ್ತು ನಾವು ನೋಡೋಣ. ಓಕೆ, ಡೇಟಾಬೇಸ್ ಅಂದರೆ ಏನು? ಡೇಟಾಬೇಸ್ ಅನ್ನೋದು ಒಂದು ಸ್ಟ್ರಕ್ಚರ್ಡ್ ಮತ್ತು ಆರ್ಗನೈಸ್ಡ್ ವೇನಲ್ಲಿ ಡೇಟಾ ಸ್ಟೋರ್ ಮಾಡಿರೋದು. ಓಕೆನಾ? ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಕ್ಲೋತ್ ಸ್ಟೋರ್ ಅಂತ ತಗೊಳ್ಳಿ, ಬಟ್ಟೆ ಅಂಗಡಿ. ಸೊ ಅಲ್ಲಿ ಒಂದು ರೋದಲ್ಲಿ ಪ್ಯಾಂಟ್ಸ್ ಇರುತ್ತೆ, ಒಂದು ರೋದಲ್ಲಿ ಶರ್ಟ್ಸ್ ಇರುತ್ತೆ, ಇನ್ನೊಂದು ರೋದಲ್ಲಿ ಫಾರ್ಮಲ್ ಶರ್ಟ್ಸ್ ಇರುತ್ತೆ. ಈ ಥರ ಆರ್ಗನೈಸ್ಡ್ ವೇದಲ್ಲಿ ಲೈನಲ್ಲಿ ಇದು ಸ್ಟೋರ್ ಆಗಿರುತ್ತೆ. ಸೊ ಅದು ಡೇಟಾಬೇಸ್. ಓಕೆನಾ? ಸೊ ಇವಾಗ ಎಸ್ ಕ್ಯೂ ಎಲ್ ಅಂದರೆ ಏನು? ಎಸ್ ಕ್ಯೂ ಎಲ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್. ಓಕೆನಾ? ಎಸ್ ಕ್ಯೂ ಎಲ್ ಅನ್ನೋ ಒಂದು ಲ್ಯಾಂಗ್ವೇಜ್ ಅದು. ಸೊ ಯಾಕೆ ಯೂಸ್ ಮಾಡ್ತಾರೆ? ಟು ಕಮ್ಯುನಿಕೇಟ್ ವಿತ್ ಡೇಟಾಬೇಸ್. ಅಂದರೆ ಏನು? ಇವಾಗ ನಾವು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ನಮಗೆ ಒಂದು ಪರ್ಟಿಕ್ಯುಲರ್ ಡ್ರೆಸ್ ಬೇಕಾಗಿರುತ್ತೆ, ರೆಡ್ ಕಲರ್ದು ಶರ್ಟು ಮೀಡಿಯಮ್ ಸೈಜಲ್ಲಿ ಬೇಕಾಗಿರುತ್ತೆ. ಹುಡುಕ್ತೀವಿ, ಸಿಗಲ್ಲ. ಬಟ್ ಅಲ್ಲಿ ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ ಅಥವಾ ಗೈಡ್ ಮಾಡೋದಕ್ಕೆ ಒಬ್ರು ಇರ್ತಾರಲ್ವ, ಅವ್ರಿಗೆ ಹೇಳಿದ್ರೆ ಪಟ್ಟಂತ ಹೋಗಿ ತೊಗೊಬಂದು ಕೊಡ್ತಾರೆ. ನಿಮಗೆ ಯಾವ ಥರ ಡ್ರೆಸ್ ಬೇಕು, ನಮ್ಮದು ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಅವರು ತಂದು ಕೊಡ್ತಾರಲ್ವ. ಸೊ ಆ ಸಿಸ್ಟಮ್ ಏನಿದೆ ಅದನ್ನು ಟೆಕ್ನಿಕಲಲ್ಲಿ ನಾವು ಎಸ್ ಕ್ಯೂ ಎಲ್ ಅಂತ ಕರಿತೀವಿ. ಓಕೆನಾ? ಇವಾಗ ನಮ್ಮ ಹತ್ರ ಹ್ಯೂಜ್ ಕಲೆಕ್ಷನ್ ಆಫ್ ಡೇಟಾ ಇರುತ್ತೆ. ಆ ಡೇಟಾದಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ಮಾಲ್ ಪಾರ್ಟ್ ಆಫ್ ಡೇಟಾ ಬೇಕಾಗಿರುತ್ತೆ. ಸೊ ಆ ಡೇಟಾನ ನಮಗೆ ಬೇಕು ಅಂತ ನಾವು ಅದನ್ನು ರಿಟ್ರೈವ್ ಮಾಡೋದಕ್ಕೆ ಯೂಸ್ ಮಾಡೋ ಟೂಲೇ ಎಸ್ ಕ್ಯೂ ಎಲ್. ಓಕೆನಾ? ಸೊ ವಿತ್ ದ ಹೆಲ್ಪ್ ಆಫ್ ಎಸ್ ಕ್ಯೂ ಎಲ್ ನಾವು ಏನೇನು ಮಾಡ್ಬೋದು? ಡೇಟಾನ ಸ್ಟೋರ್ ಮಾಡ್ಬೋದು. ಓಕೆನಾ? ಬೇಡದಿರೋ ಡೇಟಾ ಡಿಲೀಟ್ ಮಾಡ್ಬೋದು, ಹೊಸ ಡೇಟಾ ಆ್ಯಡ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಆ ಬಲ್ಕ್ ಡೇಟಾದಲ್ಲಿ ಮ್ಯಾನ್ಯುವಲಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ 1 to 2 ಲೈನ್ಸ್ ಆಫ್ ಎಸ್ ಕ್ಯೂ ಎಲ್ ಕ್ವೇರೀಸ್ ಬರೆದ್ರೆ ಸೆಕೆಂಡಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈ ಥರ ಎಸ್ ಕ್ಯೂ ಎಲ್ ಡೇ ಟು ಡೇ ಲೈಫಲ್ಲಿ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಇವಾಗ ಎಲ್ಲ ಕಂಪ್ನಿಗಳಲ್ಲೂ ಡೇಟಾ ಇದ್ದೇ ಇರುತ್ತೆ, ಡೇಟಾಬೇಸ್ ಅವ್ರ ಹತ್ರ ಡೇಟಾಬೇಸ್ ಇದ್ದೇ ಇರುತ್ತೆ. ಸೊ ಯಾ, ಎಸ್ ಕ್ಯೂ ಎಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಜಾಬ್ ಮಾರ್ಕೆಟ್. ಓಕೆ, ಸೊ ಅದು ಹೇಗೆ ಮಾಡೋದು ಅಂತ ಒಂದೆರಡು ಎಕ್ಸಾಂಪಲ್ ನೋಡೋಣ. ಇವಾಗ ನಾವು ಪ್ರಾಕ್ಟಿಕಲಾಗಿ ಹೇಗೆ ಮಾಡೋದು, ಓಕೆನಾ, ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಹೇಗೆ ಇನ್ಸರ್ಟ್ ಮಾಡ್ತೀವಿ ಅಂತ ಒಂದೆರಡು ಎಕ್ಸಾಂಪಲ್ ನೋಡೋಣ. ಸೊ ಇದು ಮೈ ಎಸ್ ಕ್ಯೂ ಎಲ್ ವರ್ಕ್ ಬೆಂಚ್. ಓಕೆನಾ, ನಾವಿಲ್ಲಿ ಎಸ್ ಕ್ಯೂ ಎಲ್ ಕ್ವೇರೀಸ್ನ ಬರಿಬೋದು. ಮೈ ಎಸ್ ಕ್ಯೂ ಎಲ್ ವರ್ಕ್ ಬೆಂಚ್ ಅಂತ ಕರೀತಾರೆ ಇದಕ್ಕೆ. ಓಕೆನಾ, ಟೇಬಲ್ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಟೇಬಲ್, ಎಂಪ್ಲಾಯ್ ಟೇಬಲ್ ಕ್ರಿಯೇಟ್ ಮಾಡೋಣ. ಎಂಪ್ಲಾಯಿ ಐ ಡಿ ಇಂಟ್ ಅಂದರೆ ಏನು? ಇಂಟೀಜರ್. ನ್ಯೂಮರಿಕಲ್ ವ್ಯಾಲ್ಯೂಸ್ ಏನು ಬರುತ್ತೆ ಅದು ಇಂಟೀಜರ್. ಓಕೆನಾ? ಎಂಪ್ಲಾಯಿ ನೇಮ್ ವೇರಿಯೇಬಲ್ ಕ್ಯಾರೆಕ್ಟರ್ ಅಂತ. ಸೊ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದು ನೇಮ್ ಇರ್ಬೋದು, ಡಿಪಾರ್ಟ್ಮೆಂಟ್ ನೇಮ್ ಇರ್ಬೋದು, ಇದೆಲ್ಲ ಕ್ಯಾರೆಕ್ಟರ್ ಅಂಡರಲ್ಲಿ ಬರುತ್ತಲ್ಲ. ಸೊ ಅದಕ್ಕೆ ವೇರ್ಕೇರ್. ಈ ಇಂಟ್ ವೇರ್ಕೇರ್ ಅನ್ನೋದೆಲ್ಲ ಡೇಟಾ ಟೈಪ್ಸ್ ಆಫ್ ಡೇಟಾ ಯಾವ ಟೈಪಲ್ಲಿದೆ ಅಂತ ಅದು ತೋರಿಸುತ್ತೆ. ನೆಕ್ಸ್ಟು ಎಂಪ್ಲಾಯಿ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ವೇರ್ಕೇರ್ 50 ಇಡೋಣ. ಈ 50, 25 ಏನು ಬರೆದಿದ್ದೀನಿ ಅದು ಲಿಮಿಟ್ ಹೇಳುತ್ತೆ. ಓಕೆನಾ? 50 ಕ್ಯಾರೆಕ್ಟರ್ಸ್ ತನಕ ಅಷ್ಟೇ ಬರಿಬೋದು, ಅದಕ್ಕಿಂತ ಜಾಸ್ತಿ ಬರೆಯೋಂಗಿಲ್ಲ. ಎಂಪ್ಲಾಯಿ ಸ್ಯಾಲರಿ ಇಂಟೀಜರ್ ಅಲ್ಲ. ಓಕೆ, ಇವಾಗ ಇದನ್ನು ರನ್ ಮಾಡೋಣ. ಎಸ್, ಕಾಣಿಸ್ತಾ ಇದಲ್ವಾ? ಸಕ್ಸಸ್ಫುಲಿ ಇದು ರನ್ ಆಗಿದೆ. ಯಾಕಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಕ್ರಿಯೇಟ್ ಟೇಬಲ್. ಓಕೆ, ನಾವಿವಾಗ ಈ ಟೇಬಲ್ ಏನು ಕ್ರಿಯೇಟ್ ಆಗಿದೆ, ಏನು ಕಾಲಮ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ, ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್, ಡಿಪಾರ್ಟ್ಮೆಂಟ್, ಸ್ಯಾಲ್ರಿ. ಸೊ ಇದಕ್ಕೆಲ್ಲ ನಾವು ವ್ಯಾಲ್ಯೂಸ್ ಆ್ಯಡ್ ಮಾಡೋಣ. ಹೇಗೆ ವ್ಯಾಲ್ಯೂಸ್ ಆ್ಯಡ್ ಮಾಡೋದು?
ಇನ್ಸರ್ಟ್ ಇಂಟು ಎಂಪ್ಲಾಯಿ ವ್ಯಾಲ್ಯೂಸ್ ಏನೇನು ವ್ಯಾಲ್ಯೂಸ್? ಎಂಪ್ಲಾಯಿ ಐ ಡಿ ಇದೆ ಅಲ್ಲ, ಎಂಪ್ಲಾಯಿ ಐ ಡಿ 1 ಅಂತ ಕೊಡೋಣ, ಕಾಮ ಕ್ಯಾರೆಕ್ಟರ್ಸ್ ಏನಿದೆ ಅದನ್ನು ನಾವು ಸಿಂಗಲ್ ಕೋಟಲ್ ಒಳಗಡೆ ಬರೀಬೇಕು. ಎಂಪ್ಲಾಯಿ ನೇಮ್, ಡಿಪಾರ್ಟ್ಮೆಂಟ್ ನೇಮ್ ರ್ಯಾಂಡಮ್ ಆಗಿ ಕೊಡ್ತಾ ಇದ್ದೀನಿ ನಾನು, ಸ್ಯಾಲ್ರಿ, ರನ್ ಮಾಡೋಣ. ಸಿ ರನ್ ಆಗಿದೆ, ಕೆಳಗಡೆ ಕಾಣಿಸ್ತಾ ಇದೆ ಅನ್ಸುತ್ತೆ, ರೈಟ್ ಟಿಕ್ ಮಾರ್ಕ್ ಬಂದಿದೆ. ಈ ಥರದೇ ಇನ್ನೊಂದು 4 ಡೇಟಾ ಕ್ರಿಯೇಟ್ ಮಾಡಿಬಿಡೋಣ. ನಾನು ಹೋಗಬೇಕು. ಇವಾಗ ಟೇಬಲ್ ಕ್ರಿಯೇಟ್ ಮಾಡಾಯಿತು, ಆಮೇಲೆ ಕಾಲಮ್ಸ್ ಕ್ರಿಯೇಟ್ ಮಾಡಾಯಿತು, ಅದಕ್ಕೆ ಡೇಟಾ ಕೂಡ ಆ್ಯಡ್ ಮಾಡಾಯಿತು. ಇವಾಗ ಅದು ಆ ಡೇಟಾ ನೋಡೋಣ ಹೆಂಗಿದೆ ಅಂತ. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಎಂಪ್ಲಾಯಿ ಅಂತ ನಾವು ಬರೀಬೇಕು, ಓಕೆನಾ. ಸೆಲೆಕ್ಟ್ ಸ್ಟಾರ್ ಅಂದರೆ ಏನು? ಇಲ್ಲಿ ಸ್ಟಾರ್ ಅಂದರೆ ಆಲ್ ಅಂತ ಅರ್ಥ, ಓಕೆನಾ. ಸೆಲೆಕ್ಟ್ ಆಲ್ ಡೇಟಾ ಫ್ರಮ್ ದ ಎಂಪ್ಲಾಯಿ ಒನ್ ಟೇಬಲ್. ಓಕೆ, ರನ್ ದಿಸ್. ಸಿ ಯು ಕ್ಯಾನ್ ಸಿ ಹಿಯರ್, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ಡಿಪಾರ್ಟ್ಮೆಂಟ್, ಸ್ಯಾಲ್ರಿ. ಸೊ ಯಾ, ಕಾಣಿಸ್ತಾ ಇದೆಯಲ್ಲ, ಈ ಥರ ಸೆಲೆಕ್ಟ್ ಅನ್ನೋದು ಸೆಲೆಕ್ಟ್ ಮಾಡೋದು, ಟೇಬಲ್ ಸೆಲೆಕ್ಟ್ ಮಾಡೋದು ಅಂತ ಅರ್ಥ. ಓಕೆ, ಸೆಲೆಕ್ಟ್ ಎಂಪ್ಲಾಯಿ ನೇಮ್ ಫ್ರಾಮ್ ಎಂಪ್ಲಾಯಿ ಟೇಬಲ್ where employee ID is equal to 4. ಏನರ್ಥ ಇದು? ಎಂಪ್ಲಾಯಿ ಐ ಡಿ 4 ಏನಿದೆ, ಸೊ ಅದರಲ್ಲಿರೋ ನನಗೆ ಎಂಪ್ಲಾಯಿ ನೇಮ್ ಬೇಕು. ಇಲ್ಲಿ 5 ಡೇಟಾ ಇದೆ, ಈಸಿಯಾಗಿ ನೀವು ಹೇಳ್ತೀರಾ ಇದು ಕಾವ್ಯ ಅಂತ. ಬಟ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇದ್ದಾಗ, ಮಿಲಿಯನ್ಸ್ ಆಫ್ ಡೇಟಾ ಇದ್ದಾಗ, ಪರ್ಟಿಕ್ಯುಲರ್ ಐ ಡಿಲಿರೋ ನಿಮಗೆ ಎಂಪ್ಲಾಯಿ ನೇಮ್ ಬೇಕು. ಅದನ್ನು ಹೇಗೆ ಕಂಡುಹಿಡಿತೀರಾ ಅಲ್ವಾ? ಸಿ, ಜಸ್ಟ್ ಒಂದೇ ಒಂದು ಲೈನ್ ನೀವು ಈಸಿಯಾಗಿ ಇದನ್ನು ಕಂಡುಹಿಡಿಬೋದು. ಇವಾಗ ಮ್ಯಾಕ್ಸಿಮಮ್ ಸ್ಯಾಲ್ರಿ ಎಷ್ಟಿದೆ ಅಂತ ನೋಡೋಣ. ಸೆಲೆಕ್ಟ್ ಸ್ಯಾಲರಿ ಕಾಲಮ್, ಸಾರಿ, ಮ್ಯಾಕ್ಸಿಮಮ್ ಸ್ಯಾಲರಿ ಓಕೆನಾ. ಇವಾಗ ಇದನ್ನು ರನ್ ಮಾಡಿದ್ರೆ ಸಿ, ಮ್ಯಾಕ್ಸಿಮಮ್ ಸ್ಯಾಲ್ರಿ ಎಷ್ಟಿದೆ, ಹೈಯೆಸ್ಟ್ ಸ್ಯಾಲ್ರಿ ಅಂತ ತೋರಿಸುತ್ತೆ. ಅದೇ ಮಿನ್ ಸ್ಯಾಲ್ರಿ ಅಂತ ಕೊಟ್ಟರೆ ಮಿನಿಮಮ್ ಸ್ಯಾಲ್ರಿ ತೋರಿಸುತ್ತೆ, ಓಕೆನಾ. ಸೆಲೆಕ್ಟ್, ಇವಾಗ ನಾವು ಕೌಂಟ್ ಮಾಡೋಣ ಎಷ್ಟು ಸ್ಯಾಲ್ರಿ ಇದೆ ಅಂತ, ಓಕೆನಾ. ಸ್ಯಾಲ್ರಿ ಫ್ರಾಮ್ ಎಂಪ್ಲಾಯಿ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಟೋಟಲ್ ಎಷ್ಟಿದೆ, ಕಾಲಮ್ಸ್ ಕೌಂಟ್ ತೋರಿಸುತ್ತದೆ. ಸಿ 5 ಇದೆ ಅಲ್ವಾ. ಸೊ ನೆಕ್ಸ್ಟು ಆ್ಯಾವ್ರೇಜ್ ಸ್ಯಾಲ್ರಿನೂ ಕಂಡುಹಿಡಿಬೋದು ನಾವು. ಸೆಲೆಕ್ಟ್ ಆ್ಯಾವ್ರೇಜ್ ಸ್ಯಾಲರಿ ಫ್ರಾಮ್ ಎಂಪ್ಲಾಯಿ 1, ಓಕೆನಾ. ಟೇಬಲ್ ನೇಮ್ ಅದು ಎಂಪ್ಲಾಯಿ ಅನ್ನೋದು. ಸಿ ಆ್ಯಾವ್ರೇಜ್ ಸ್ಯಾಲ್ರಿ, ಜಸ್ಟ್ ಒಂದೊಂದು ಲೈನ್ ಆಫ್ ಕೋಡಲ್ಲಿ ನಿಮಗೆ
ಏನು ಡೇಟಾದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮಿನಿಮಮ್ ಎಷ್ಟು ಇಮಿ ಸೊ ಯಾ ನೆಕ್ಸ್ಟು ಏನು ನೋಡೋಣ. ಸೆಲೆಕ್ಟ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್. ಓಕೆ, ಎಂಪ್ಲಾಯಿ ಡಿಪಾರ್ಟ್ಮೆಂಟ್ maximum salary from employee. ಓಕೆನಾ, ಗ್ರೂಪ್ ಬೈ ಡಿಪಾರ್ಟ್ಮೆಂಟ್ ನೇಮ್, ಐ ಮೀನ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್. ಇದನ್ನು ರನ್ ಮಾಡಿದ್ರೆ ಅಡ್ಮಿನ್, ಎಚ್ ಆರ್, ಫಿನಾನ್ಸ್, ಐ ಟಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಯುನೀಕ್ ಏನೇನು ರಿಪಿಟೇಷನ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಿ ಯುನೀಕ್ ಡಿಪಾರ್ಟ್ಮೆಂಟ್ ವೈಸ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ಯಾರ್ಯಾರ್ದು ಎಷ್ಟೆಷ್ಟಿದೆ ಅಂತ ಇದ್ರಲ್ಲಿ ತೋರಿಸುತ್ತೆ. ಗ್ರೂಪ್ ಬೈ ಅಂದರೆ ಏನು, ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು ಗ್ರೂಪ್ ಮಾಡಿ ಅಂತ. ಅಡ್ಮಿನ್, ಎಚ್ ಆರ್, ಫಿನಾನ್ಸ್, ಐ ಟಿ, ಕೆಲವೊಂದರಲ್ಲಿ ರಿಪಿಟೇಷನ್ಸ್ ಇರುತ್ತೆ. ಸೊ ಆ್ಯಕ್ಚುಲಿ ಇನ್ ಅವರ್ ಡೇಟಾ ದೆರ್ ಇಸ್ ಅ ರಿಪಿಟೇಷನ್, ಯು ಕ್ಯಾನ್ ಸಿ ಇಯರ್ ಅಡ್ಮಿನ್ ಅಂತ 2 ಸಲ ಇದೆ. ಸೊ ಯಾ, ಗ್ರೂಪ್ ಬೈ ಅಂದರೆ ಗ್ರೂಪ್ ಮಾಡೋದು. ಅಡ್ಮಿನ್ ಗ್ರೂಪ್ ಎಷ್ಟಿದೆ, ಎಚ್ ಆರ್ ಗ್ರೂಪ್ ಎಷ್ಟಿದೆ, ಫಿನಾನ್ಸ್ ಗ್ರೂಪ್ ಎಷ್ಟಿದೆ, ಐ ಟಿ ಎಷ್ಟಿದೆ, ಸೊ ಗ್ರೂಪ್ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಸ್ಯಾಲ್ರಿನ ಫೈಂಡ್ ಔಟ್ ಮಾಡೋದು. ಸೊ ಇದು ಬೇಸಿಕ್ಸ್ ಅಷ್ಟೇ. ಇನ್ನು ಅಡ್ವಾನ್ಸ್ ಎಸ್ ಕ್ಯೂ ಎಲ್ ಕ್ವೇರೀಸ್ನ ನಾವು ಬರಿಬೋದು, ಮಲ್ಟಿಪಲ್ ಟೇಬಲ್ಸ್ನ ಜಾಯಿನ್ ಮಾಡ್ಬೋದು. ಓಕೆನಾ, ಸೊ ಯಾ, SQL is very very important in every industry. So now it's in demand skills in any job role. So yeah, if you learn SQL database, it will be very very helpful. Thank you.